ನಮಸ್ಕಾರ ಫ್ರೆಂಡ್, ಬನ್ನಿ ಇವತ್ತು ನಾನು ಬೀನ್ಸು, ಬೇಳೆ, ಸ್ವಲ್ಪ ಗೋರಿಕಾಯಿ ಹಾಕಿ ರುಚಿಯಾಗಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಒಂದು ಸಣ್ಣ ಕಪ್ಪಲ್ಲಿ ಬೇಳೆ ನೆನೆಸಿಟ್ಕೊಂಡಿದೆ. ಹಾಗೆ ಬೀನ್ಸು ಮತ್ತು ಗೋರಿಕಾಯಿನ ಬಿಡಿಸಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಗೋರಿಕಾಯಿ ಹಾಗೆ ಮತ್ತು ಬೀನ್ಸು ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ನಾನು ಇನ್ನೂ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. 2 ಟೊಮೊಟೊ, ಇದು ನಾಟಿ ಟೊಮೊಟೊ, ಹುಳಿ ಟೊಮೊಟೊ ಅಂತಾರಲ್ಲ ಅದು ರುಬ್ಬಕ್ಕೆ. ಇದು ಹೆಚ್ಚಿಟ್ಕೊಂಡಿರೋದು ಒಂದು ಹೈಬ್ರಿಡ್ ಟೊಮೊಟೊ, ಅದನ್ನು ಬೇಯಕ್ಕೆ ಹಾಕ್ಬಿಡ್ತೀನಿ. ನೋಡಿ, ಇವಾಗ ಕುಕ್ಕರ್ಗೆ ನೆನೆಸಿರೋ ನೀರು ಸಮೇತ ಚೆನ್ನಾಗಿ ತೊಳೆದಿದ್ದೆ, ಅದನ್ನು ಹಾಕ್ಕೊಂಬಿಟ್ಟೆ. ಹಾಗೆ ಹೆಚ್ಚಿಟ್ಟಿರೋ ಬೀನ್ಸು ಮತ್ತು ಗೋರಿಕಾಯಿನ ಹಾಕ್ಕೊತೀನಿ. ಹೆಚ್ಚಿಟ್ಟಿರೋ ಒಂದು ಟೊಮೊಟೊ ಕೂಡ ಹಾಕ್ಕೊತೀನಿ. ಹಾಗೆ ಇವನ್ನ 2 ಹೋಳಾಗಿ ಮಾಡಿಟ್ಕೊಂಡಿದ್ನಲ್ಲ, ಇದು ರುಬ್ಬಕ್ಕೆ. ನಾನು ಯಾವಾಗಲೂ ಬೇಯಿಸೇ ರುಬ್ಬೋದು ಟೊಮೊಟೊನ. ಹಾಗಾಗಿ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಅದು ಮುಳುಗೋವಷ್ಟು ನೀರು ಹಾಕಿ ಈಗ 2ರಿಂದ 3 ವಿಜಿಲ್ನ ತೊಗೊಂಡು ಬರೋಣ. ಬನ್ನಿ, ನಾನು ಎಣ್ಣೆ ಏನೂ ಹಾಕಿಲ್ಲ, ಎಣ್ಣೆ ಅಷ್ಟಕ್ಕೆ ಬಿಡಿ, ಏನೂ ಹಾಕಿಲ್ಲ. ಒಂದು 3 ವಿಜಿಲ್ ತೊಗೊಂಬರ್ತೀನಿ. ನೋಡಿ, ಇವಾಗ ಕುಕ್ಕರ್ ಹಿಟ್ಟು 3 ವಿಜಿಲ್ ಆಗಿದೆ. ಬನ್ನಿ ಫ್ರೆಂಡ್, ನೋಡೋಣ ಹೇಗಾಗಿದೆ ಅಂತ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೊಟೊನ ತೆಗೆದು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ. 2 ಟೊಮೊಟೊನ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹೆಚ್ಚಿಟ್ಟಿರೋದು ಹಾಗೇ ಇರಲಿ. ಅದು ಸಾಂಬಾರು ಜೊತೆ ಊಟ ಮಾಡ್ಬೇಕಾದ್ರೆ ಸಿಕ್ಕಿದ್ರೆ ತುಂಬ ರುಚಿ ಇರುತ್ತೆ. ಹಾಗಾಗಿ ನಾನು ಯಾವಾಗಲೂ ಈ 1 ಟೊಮೊಟೊ ಹೆಚ್ಚು ಹಾಕ್ತೀನಿ. ಈಗ ಮಿಕ್ಸಿ ಜಾರಿಗೆ ನಾನು ಟೊಮೊಟೊ ಹಾಕಿದ್ದೆ. ಹಾಗೆ ಸಾಂಬಾರು ಪುಡಿ ಕೂಡ ಹಾಕ್ಕೋತೀನಿ, 2 ಟೇಬಲ್ ಸ್ಪೂನು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನು ತೆಂಗಿನ ತುರಿ ಕೂಡ ಹಾಕ್ತೀನಿ. ನಿಮಗೆ ಹೆಚ್ಚು ಬೇಕಂದ್ರೆ ಹೆಚ್ಚು ಹಾಕ್ಕೊಳ್ಳಿ, ನನಗಿಷ್ಟೇ ಸಾಕು. ಹಾಗೆ ಒಂದು 1/4 ಭಾಗ ಈರುಳ್ಳಿ, 1 ಈರುಳ್ಳಿ ಹೆಚ್ಚಿಟ್ಟಿದ್ದೆ, ಅದರಲ್ಲಿ 1/4 ಭಾಗ ರುಬ್ಬಕ್ಕೆ ಹಾಕ್ಕೋತೀನಿ. ನೋಡಿ, ಇವಾಗ ಒಂದು ಪಾತ್ರೆನ ನಾವು ಸ್ಟವ್ ಮೇಲಿಟ್ಟು ಎಣ್ಣೆ ಹಾಕಿದ್ದೆ, ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದ ತಕ್ಷಣ ಮಿಕ್ಕಿರೋ ಈರುಳ್ಳಿ ಹಾಕಿ ಒಗ್ಗರಣೆಗೆ ಅದ್ರ ಜೊತೆ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈರುಳ್ಳಿ ಫ್ರೈ ಆಗ್ತಿದೆ. ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟು ಹದವಾಗಿ ನೀರು ಹಾಕ್ಕೊಳ್ಳೋಣ. ನೋಡಿ, ಇವಾಗ ನೀರು ಹಾಕಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕುದ್ದ ನಂತರ ನಾವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಕುಕ್ಕರಲ್ಲಿ, ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ. ಆದರೂ ಬೇಳೆ ಹಾಗೇ ಇದೆ, ತುಂಬ ಚೆನ್ನಾಗಿದೆ. ಬನ್ನಿ, ಇವಾಗ ಒಗ್ಗರಣೆ ಹಾಕಿದ ಪಾತ್ರೆ ಮಸಾಲೆನ ನಾವು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಕುದಿಯೋಕೆ ಇಡೋಣ. ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಸಾಂಬಾರು. ನೋಡಿ, ಇವಾಗ ಇಷ್ಟು ನೀರು ಸಾಕು ನನಗೆ. ನಿಮಗೆ ಬೇಕಂದ್ರೆ ಇನ್ನೂ ತೆಳು ಮಾಡ್ಕೋಬೋದು. ಯಾಕೆಂದರೆ ನಾನು ರಾತ್ರಿಗೆ ಅದಕ್ಕೆ ಚಪಾತಿ ಮಾಡ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ತುಂಬ ರುಚಿಯಾಗಿತ್ತು. ಮುದ್ದೆ ಮಾಡ್ಕೊಂಡಿದ್ದೆ ನಾನು ಮಧ್ಯಾಹ್ನಕ್ಕೆ. ರಾತ್ರಿಗೆ ಇದಕ್ಕೆ ನಾನು ಚಪಾತಿ ಮಾಡ್ಕೋತೀನಿ. ಒಂದು 4 ಚಪಾತಿ ಆದರೆ ಸಾಕು ನಮಗೆ ಇಬ್ಬರಿಗೆ. ಹಾಗಾಗಿ ನಾನು ಉಪ್ಪು ಹಾಕಿ ಕುದಿಯೋಕೆ ಇಟ್ಟಿದ್ದೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಕುದ್ದಿರೋದನ್ನ ಬೇರೆ ಪಾತ್ರೆಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ, ಬೇರೆ ಪಾತ್ರೆಗೆ ಸರ್ವ್ ಮಾಡಿಕೊಂಡು ತೋರಿಸ್ತೀನಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಈ ನನ್ನ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಖುಷಿಯಾಗುತ್ತೆ ಯಾರು ವಿಡಿಯೋ ನೋಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿದ್ರೆ. ಓಕೆ ಫ್ರೆಂಡ್, ಇಷ್ಟೊತ್ತರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಫ್ರೆಂಡ್. ನೋಡಿ, ಇವಾಗ ಹೇಗಿದೆ ಸಾಂಬಾರು. ಓಕೆ, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ, ಮುಂದಿನ ವಿಡಿಯೋಲ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು.